ದೇವರ್ಗಳ ನುಳಿದು 85 ಜನರುಗಳು ಮನುಗಳು ಚಥ್ಯ ಚಾವನ ಯಮಳರಿಗೆ ಕರ್ಮಜರೆನಿಸುತ್ತಿಪ್ಪ. ಕಾರ್ತಿವೀರ್ಯಾರ್ಜುನರೇ ಪ್ರಮುಖ ಶಶಸ್ಥರಿಗೆ ಪರ್ಜನ್ಯ ಗಂಗಾ ದಿತ್ಯ ಯಮ ಸೋಮಾನಿರುದ್ಧರ ಪತ್ನಿಯರ ಪದಕೆ. ವೃಂದಾರಕ ವೃಂದ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಅವರೋಹಣ ತಾರತಮ್ಯ ಸಂಧಿ ಪದ್ಯ 4. ಉಕ್ತ ದೇವರ್ಕರನುಳಿದು 85 ಜನರುಗಳು ಮನುಗಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು 18ನೆಯ ಕಕ್ಷ ಅವಶಿಷ್ಟ ಆರಂಭಿಸಿಕೊಂಡು ಗಂಗಾ ಪರ್ಜನ್ಯರ ಪರ್ಯಂತ ತಾರತಮ್ಯಾರೋಹಣ ಕ್ರಮವನ್ನು ತಿಳಿಸ್ತಾರೆ. ಶೇಷ ಶತಸ್ಥರಿಂದ ಆರಂಭ ಮಾಡಿಕೊಂಡು ಅನಿರುದ್ಧ ಪತ್ನಿ ಶ್ರೀ ವಿರಾಟ ದೇವಿಯ ಪರ್ಯಂತ ತಾರತಮ್ಯ ಅವರೋಹಣ ಕ್ರಮದಲ್ಲಿ ತಿಳಿಸುತ್ತಾರೆ. ಉಕ್ತ ದೇವತೆಗಳನ್ನುಳಿದು ಶತಸ್ಥರ ಸಂಖ್ಯೆ 100. ಇವರ ಪೈಕಿ ಉತ್ತಮ ಕಕ್ಷಕ್ಕೆ ಸೇರಿದ 15 ಮಂದಿ ಬಿಟ್ಟು ಉಳಿದಿರುವವರು 85 ಮಂದಿ. ಇವರಿಗೆ ಶೇಷ ಶತಸ್ಥರು ಅಂತ ಹೆಸರು. ಶತ ಅಂದರೆ 100, ಶೇಷ ಅಂದರೆ 15 ಮಂದಿ ಹೋಗಿ ಉಳಿದವರು. ಈ ಶೇಷ ಶತಸ್ಥರೆಲ್ಲರೂ 18ನೆಯ ಕಕ್ಷದವರು. ಮನುಗಳು ಉಚಥ್ಯ ಚವನ ಮನುಗಳ ವರ್ಗ. ಉಚಥ್ಯ ಮತ್ತು ಚವನ ಎಂಬ ಋಷಿಗಳು 2 ವರ್ಗದವರಿಗೆ ಯಮಳರಿಗೆ ಕರ್ಮಜರೆನಿಸುತ್ತಿಪ್ಪ. ಕಾರ್ತ್ಯವೀರಾರ್ಜುನ ಪ್ರಮುಖ. ಕರ್ಮಜ ದೇವತೆಗಳು ಎಂದೆನಿಸತಕ್ಕ ಕಾರ್ತ್ಯವೀರ್ಯಾರ್ಜುನನೇ ಮೊದಲಾದವರು. ಶತಸ್ಥರಿಗೆ ಶತಸ್ಥ ದೇವತೆಗಳಿಗೆ ಪರ್ಜನ್ಯ ನಾಮಕ ಸೂರ್ಯ, ಗಂಗಾ ವರುಣ ಪತ್ನಿ ಗಂಗಾದೇವಿ, ಆದಿತ್ಯ ಸೂರ್ಯನ ಪತ್ನಿ ಸಂಜ್ಞಾದೇವಿ, ಯಮ ಧರ್ಮರಾಜನ ಪತ್ನಿ ಶ್ಯಾಮಲಾದೇವಿ, ಸೋಮ ಚಂದ್ರನ ಪತ್ನಿ ಶ್ರೀ ರೋಹಿಣೀ ದೇವಿ, ಅನಿರುದ್ಧ ಕಾಮಪುತ್ರ ಅನಿರುದ್ಧನ ಪತ್ನಿ ವಿರಾಟ್ ದೇವಿ. ಅಂತೂ 85 ಮಂದಿ ಶೇಷ ಶತಸ್ಥರಿಗೆ, ಮನುಗಳಿಗೆ, ಉಚಥ್ಯ ಚವನ ಋಷಿಗಳಿಗೆ, ಪರ್ಜನ್ಯ ನಾಮಕ ಸೂರ್ಯನಿಗೆ, ಗಂಗಾದೇವಿ ಸಂಜ್ಞಾದೇವಿ ಶ್ಯಾಮಲಾದೇವಿ ರೋಹಿಣಿ ವಿರಾಟ್ ದೇವಿಯರಿಗೆ 19ನೆಯ ಕಕ್ಷದವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತೇನೆ ಅಂತ ಹೇಳಿದ್ದಾರೆ ಶ್ರೀ ಜಗನ್ನಾಥದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.